ಈಗ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಾರ್ಟಿ. ನಾವೆಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿ ಅಸಂಖ್ಯಾತರಿಗೆ ಅವಕಾಶ ಕೊಡಬೇಕಂತ ಕೇಳಿದ್ದು. ತಪ್ಪೇನಿದೆ? ಯಾಕೆ ಕೇಳಬಾರ್ದು? ಕಾರ್ಯಕರ್ತರ ಈ ಜಿಲ್ಲೆಯ ಮತದಾರ ಭಾವನೆಗಳನ್ನು ನಾವು ನಮ್ಮ ವರಿಷ್ಠರಿಗೆ ನಾವು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಹೇಳಿದ್ದೀವಿ, ರಾಜ್ಯದ ಅಧ್ಯಕ್ಷರು ಭೇಟಿ ಮಾಡಿ ಹೇಳಿದ್ದೀವಿ, ನಮ್ಮ ಸಂಘಟನೆಯ ಪ್ರಮುಖರು ಭೇಟಿ ಮಾಡಿದ್ದೀವಿ, ನಮ್ಮ ಉಸ್ತುವಾರಿಗಳಿಗೆ ಭೇಟಿ ಮಾಡಿದ್ದೀವಿ. ಇವತ್ತು ವೀಕ್ಷಕರಾಗಿ ಬಂದರೆ ನಮ್ಮ ಅಭಿಪ್ರಾಯಗಳನ್ನು ನಾಲ್ಕು ಗೋಡೆ ಮಧ್ಯೆ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನು, ಮತದಾರ ಭಾವನೆಗಳನ್ನು ನಾವು 4 ಜನ ಅಭ್ಯರ್ಥಿಗಳಿದ್ದೀವಿ, ನಮಗೆ ಅವಕಾಶ ಕೊಡಬೇಕಂತ ಕೇಳಿದ್ದೀವಿ. ತಪ್ಪೇನಿಲ್ಲ. ಏನು ಕಾಂಗ್ರೆಸ್ತರ ಮನೆ ಸೇರೋಕ್ಕಾಗುತ್ತಾ? ರವೀಂದ್ರನಾಥ್ ಹಿರಿಯರು, ತಪ್ಪೇನಿದೆ? ಅದೇ ಸೇರಿ ಚರ್ಚೆ ಮಾಡ್ತೀವಿ. ಪಕ್ಷ ಸಂಘಟನೆ ಆಗಬೇಕು, ಈ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯ ಆಯ್ಕೆ ಆಗಬೇಕು, ಅದಕ್ಕೆ ಸೇರಿರ್ತೀವಿ. ತಪ್ಪೇನಿಲ್ಲ. ನಾವೇನು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತೀವ? ಮಾಡಿಲ್ಲಲ್ಲ. ಎಲ್ಲರೂ ಒಮ್ಮತದಿಂದ ಭಾಳಷ್ಟು ಜನ ಮುಖಂಡರು ಸೇರಿ ಇದು ಬಂಡಾಯ ಸಭೆ ಅಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಮುಂದೆ ಸಂಘಟನೆ ಆಗಬೇಕು, ಲೋಕಸಭೆ ಗೆಲ್ಲಬೇಕು. ಈ ದೇಶದಲ್ಲಿ 400 ಸ್ಥಾನ ಬರ್ತವೆ ಮತ್ತು ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲೋದಕ್ಕೆ ನಮ್ಮ ಕೊಡುಗೆ ಏನಂತ ನಾವು ಚರ್ಚೆ ಮಾಡಿದ್ವಿ. ಟಿಕೆಟ್ ಕೊಡಬೇಕು ಅಂತ ನೀವು ಒತ್ತಾಯ ಮಾಡ್ತಿರುತ್ತೆ. ನೋಡಿ, ನಾವು ನಮ್ಮ ಭಾವನೆಗಳನ್ನು, ನಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳಿದ್ವಿ. ನಾವೆಲ್ಲ ಆಕಾಂಕ್ಷಿಗಳು ಅಂತ ಹೇಳಿದ್ವಿ. ಯಾರ ವಿರುದ್ಧನೂ ನಾವೇನು ಮಾಧ್ಯಮ ಮಾಡ್ತೇವೆ. ನಮ್ಮ ಭಾವನೆ ಕಾರ್ಯಕರ್ತರ ಭಾವನೆ, ನಮ್ಮ ಭಾವನೆಗಳಲ್ಲ. ನಮಗೆಲ್ಲ ಕಡೆ ಮತದಾರರು ಕೇಳ್ತಾರೆ ಕಾರ್ಯಕರ್ತರು ಸ್ಪರ್ಧೆ ಮಾಡಿರಿ ಅಂತೇಳಿ ನಾವು ಹಾಗೆ ಕೇಳಿದ್ದೀವಿ. 4 ಜನ ಇದ್ದೀವಿ. ಇಲ್ಲಿ ರವಿಕುಮಾರ್ ಆದರೆ ನೋಡೋಣ. ಕಾರ್ಯಕರ್ತರ ಮತದಾರ ಭಾವನೆಗಳನ್ನು, ಮನದಾಳದ ಮಾತುಗಳನ್ನು ಹೇಳಿದ್ದೀವಿ. ಧನ್ಯವಾದಗಳು. ಸರ್ವೆ ಮಾಡಿ ಅಂತರ್ಗೆ ಟಿಕೆಟ್ ಕೊಡಿ ಅಂತ ನೀವು ಹೇಳ್ತಾ ಇದ್ರಿ. ಅದಕ್ಕೆ ಹೈಕಮಾಂಡ್ ಸ್ಪಂದಿಸಿದೆಯಾ ಇಲ್ವಾ ಏನು ಸರ್? ನೋಡೋಣ, ರಾಜ್ಯದ ಅಧ್ಯಕ್ಷರು ಭೇಟಿ ಮಾಡಿದ್ವಿ. ಸಂಸದೀಯ ಚುನಾವಣೆ ಇವರು ನಮ್ಮ ಸದಸ್ಯರು ಯಡಿಯೂರಪ್ಪನವ್ರು ಭೇಟಿ ಮಾಡಿದ್ವಿ. ಸಂಘಟನೆ ಪ್ರಮುಖಗಳು ಭಾಳಷ್ಟು ಜನ ಮುಖಂಡರುಗಳನ್ನ ಭೇಟಿ ಮಾಡಿ ನಾವು ಕೇಳಿದ್ದು ಸತ್ಯ. ಯಾಕಂದರೆ ಇದು ಮುಚ್ಚಿಡೋಕ್ಕಾಗಲ್ಲ. ಹೇಳಿದ್ದೀವಿ, ಅವಕಾಶ ಕೊಡ್ರಿ ಅಂತ ಹೇಳಿದ್ದೀವಿ. ಪಕ್ಷದ ವರಿಷ್ಠರು ನಮಗೆ ವಿಶ್ವಾಸ ಇದೆ. ಒಂದು ಈ ಏನು ದಾವಣಗೆರೆ ಜಿಲ್ಲೆ ಸಂಘಟನೆ ದೃಷ್ಟಿಯಿಂದ ಒಂದು ಅವಕಾಶ ಸಿಗುವಂತ ನಮ್ಮೆಲ್ಲರಿಗೂ ಒಂದು ಆಶಾಭಾವನೆ ಇದೆ. ಇದು ರೇಣುಕಾಚಾರ್ಯ ಭಾವನೆ ಇಲ್ಲ, ಮತ್ತೊಬ್ಬರ ಭಾವನೆ ಇಲ್ಲ. ಕಾರ್ಯಕರ್ತರ ಮತದಾರರ ಮನದಾಳದ ಮಾತುಗಳನ್ನು ನಾವು ಭಾವನೆಗಳನ್ನು ತಿಳಿಸಿದ್ವಿ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು.